ಚಿತ್ರದುರ್ಗದ ವರದಿ. ಎಚ್ ಆಂಜನೇಯ ಅವರನ್ನ ಎಂಎಲ್ಸಿ ಮಾಡಿ ಮಂತ್ರಿ ಮಾಡುವಂತೆ ಎಐಸಿಸಿ ಅಧ್ಯಕ್ಷರಿಗೆ ರಕ್ತದಲ್ಲಿ ಪತ್ರ ಬರೆಯುವ ಮೂಲಕ ಅಭಿಮಾನಿಯೊಬ್ಬ ಗಮನ ಸೆಳೆದಿದ್ದಾರೆ. ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಎಸ್ಸಿ ಸೆಲ್ನ ಅಧ್ಯಕ್ಷರು ಹಾಗೂ ಆಂಜನೇಯ ಅಭಿಮಾನಿ ಬಳಗದ ಕೋಟಪ್ಪ ಕೆ ಅವರು ಮಾತನಾಡಿದ್ದು, ಎಚ್ ಆಂಜನೇಯ ಅವರನ್ನ ಹೈಕಮಾಂಡ್ ಎಂಎಲ್ಸಿ ಮಾಡಿ ಮಂತ್ರಿ ಮಾಡುವಂತೆ ಒತ್ತಾಯಿಸಿ ರಕ್ತದಲ್ಲಿ ಪತ್ರ ಬರೆಯುವ ಮೂಲಕ ಗಮನ ಸೆಳೆದಿದ್ದಾನೆ. ಇಡೀ ರಾಜ್ಯದಲ್ಲಿ ಮಾದಿಗ ಸಮುದಾಯವನ್ನ ಸಂಘಟನೆ ಮಾಡುವ ಶಕ್ತಿ ಕೇವಲ ಆಂಜನೇಯ ಅವರಿಗೆ ಇದೆ. ಆಂಜನೇಯ ಎಲ್ಲೇ ಹೋದರೂ ಜನ ಸೇರುವ ನಿರೀಕ್ಷೆ ಇರುತ್ತದೆ. 2023ರ ಚುನಾವಣೆಯಲ್ಲಿ ಪ್ಯಾಕೇಜ್ ರೀತಿಯಲ್ಲಿ ಎಚ್ ಆಂಜನೇಯ ಅವರನ್ನು ಸೋಲಿಸಿದ್ದಾರೆ. ಎಚ್ ಆಂಜನೇಯ ಅವರು ಗೆದ್ದರೆ ಜಿಲ್ಲಾ ಉಸ್ತುವಾರಿ ಸಚಿವರಾಗುತ್ತಾರೆ ಎಂದು ಕೆಲವರು ಕಾಲು ಎಳೆದರೆ ಡಿಸಿಎಂ ಆಗುತ್ತಾರೆ ಎಂದು ಕೆಲವರು ಕಾಲು ಎಳೆದಿದ್ದಾರೆ. ಷಡ್ಯಂತ್ರದಿಂದ ಪ್ಯಾಕೇಜ್ ಮಾಡಿ ಆಂಜನೇಯ ಅವರನ್ನ ಸೋಲಿಸಿದ್ದಾರೆ. 2028ರ ಚುನಾವಣೆಯಲ್ಲಿ ಕಾಂಗ್ರೆಸ್ನವರು ಮಾದಿಗ ಸಮುದಾಯದ ಮತ ಕೇಳಬೇಕಾದರೆ ಸರ್ಕಾರ 5 ಎಂಎಲ್ಸಿ ಸ್ಥಾನದಲ್ಲಿ ಎಚ್ ಆಂಜನೇಯ ಅವರನ್ನ ಕೂಡ ಎಂಎಲ್ಸಿ ಮಾಡಿ ಮಂತ್ರಿ ಮಾಡದೆ ಹೋದರೆ ಸಮುದಾಯ ಕಾಂಗ್ರೆಸ್ ಅನ್ನ ಕೈಬಿಡಬೇಕಾಗುತ್ತದೆ. ಇದರಿಂದಾಗಿ ಕಾಂಗ್ರೆಸ್ ಪತನಕ್ಕೆ ಹೋಗುತ್ತದೆ. 50 ಕ್ಷೇತ್ರಗಳಲ್ಲಿ ಗೆಲುವು ಕೊಡಲು ಮಾದಿಗರಿಗೆ ಶಕ್ತಿ ಇದೆ. ಆಂಜನೇಯ ಅವರನ್ನ ಕ್ಯಾಬಿನೆಟ್ಗೆ ಕರೆದುಕೊಂಡರೆ ಸಮಸ್ಯೆ ಆಗುತ್ತದೆ ಎಂದು ಕೆಲವರು ಕುತಂತ್ರ ಮಾಡುತ್ತಿದ್ದು, ಇಲ್ಲವಾದಲ್ಲಿ ಮುಂದಿನ ಹೋರಾಟ ವಿಕೋಪಕ್ಕೆ ಹೋಗುತ್ತದೆ. ಇದಕ್ಕಾಗಿ ನನ್ನ ರಕ್ತದಲ್ಲಿ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರಕ್ತದಲ್ಲಿ ಎಚ್ ಆಂಜನೇಯ ಅವರನ್ನ ಎಂಎಲ್ಸಿ ಮಾಡಿ ಮಂತ್ರಿ ಮಾಡುವಂತೆ ಪತ್ರ ಬರೆದಿದ್ದಾಗಿ ಕೋಟಪ್ಪ ಅವರು ಮಾಹಿತಿಯನ್ನ ನೀಡಿದ್ದಾರೆ. ವರದಿ ಹರೀಶ್ ನಾಯಕನಹಟ್ಟಿ, ಪ್ರಜಾಪವ ಟಿವಿ. ನನ್ನ ಪಟ್ಟ ಆಂಜನೇಯನ ಅಭಿಮಾನ ಹೆಂಗೆ ಅಂದ್ರೆ ಬೇಕಾದ್ರೆ ಪ್ರಾಣ ಕೊಡುತ್ತದೆ. ಈಗ ಸತ್ಪ್ರಾಣ ತಕ್ಕಂದ್ರೆ ಅದು ಅಭಿಮಾನ ಅಂತಕ್ಕಂಥ ಹುಚ್ಚ ಅಭಿಮಾನ. ಎಲ್ಲರೂ ಪ್ರೆಸ್ ಮೀಟ್ ಮಾಡ್ತಾರೆ, ಮಾತಾಡ್ತಾರೆ. ಯಾಕಂದ್ರೆ ಹಾಗಾಗಿ ನಾನು ಪಟ್ಟ ಆಂಜನೇಯನ ಅಭಿಮಾನಿ ಆಗಿರೋದ್ರಿಂದ ನನ್ನ ರಕ್ತದಲ್ಲಿ ನಾನು ಬರ್ತದೆ. ಮುಂದಿನ ಹೈಕಮಾಂಡ್ ಕಡೆಗಣಿಸಿದ್ರೆ ಮುಂದಿನ 22 ಚುನಾವಣೆಯಲ್ಲಿ ಮಾದಿಗರೆಲ್ಲ ಕೈ ಕೊಡ್ತಾರೆ. ಅವ್ರು ಇಷ್ಟ ಬಂದ ಪಕ್ಷಕ್ಕೂ ಸೇರ್ಕೊಂತಾರೆ. ಈಗ ಆಲ್ರೆಡಿ ಮೊನ್ನೆ ಚುನಾವಣೆ ನೋಡಿದ್ವಿ, ದಾವಣಗೆರೆ ಇದರಲ್ಲಿ ಚುನಾವಣೆ ಆದಂತಾಗಿ ಯಾವುದೊಂದು ಮೀಸಲಾತಿ ಇದಕ್ಕೋಸ್ಕರ 130-140 ವರ್ಷದ ನಾವು ಕಾಂಗ್ರೆಸ್ನ ಜೊತೆಗಿದ್ದೀವಿ. ನಾವು ಎಷ್ಟು ವರ್ಷದಿಂದ ಕಾಂಗ್ರೆಸ್ನ ಜೊತೆಗೆ ಇರ್ಬೇಕು ಅಂದ್ರೆ ನಮ್ಮನ್ನು ಇಲ್ಲೇವರೆಗೂ ಓಟ್ ಹಾಕಿ ಬಂದಿದ್ದೀವಿ. ಇನ್ನು ಮುಂದೆ ಆದ್ರೂ ನಮ್ಮನ್ನು ಸರಿಯಾಗಿ ಬಳಸ್ಕೊಬೇಕು. ನಮಗೇನು 3 ಮಂತ್ರಿ ಸ್ಥಾನ ಕೊಡಬೇಕು ಅಂತ ಏನು ನಮ್ಮ ಕೋಟ ಇದೆಯೋ ಆ 3 ಕೋಟದಲ್ಲಿ ಆಂಜನೇಯ ಸಾಹೇಬ್ರಿಗೆ ಒಂದು ಎಂಎಲ್ಸಿ ಮಾಡ್ಕೊಂಡು ಕೊಡ್ಬೇಕು. ಯಾಕಂದರೆ ಮುಂದಿನ ಚುನಾವಣೆ ಬೇಕು ಅಂದರೆ ಆಂಜನೇಯ ಬೇಕು, ಮಾದಿಗ ಸಮಾಜದ ಓಟ್ ಬೇಕು ಅಂದರೆ ಆಂಜನೇಯ ಮಂತ್ರಿ ಆಗಿರ್ಬೇಕು. ಆಂಜನೇಯ ಬರೀ ಹೊಳಲ್ಕೆರೆ ಕ್ಷೇತ್ರಕ್ಕೆ ಮಾತ್ರ ಆಂಜನೇಯ ಅಲ್ಲ, ಇಡೀ ರಾಜ್ಯಕ್ಕೆ ಆಂಜನೇಯ. ಇದು ರಾಜ್ಯಕ್ಕೆ ಮೀಸಲಾತಿ ಕೊಡಿಸಿದಂಥ ದೇವರು ಆಂಜನೇಯನ 2ನೇ ಅಂಬೇಡ್ಕರ್ ಅಂತ ಕರೀತಾರೆ ನಮ್ಮ ರಾಜ್ಯದಲ್ಲಿ. ಕಂಡ್ರೆ ಯಾರಿಗಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಅದು ಅವರ ವ್ಯಕ್ತಿಗೆ ವಿಚಾರ. ರಾಜ್ಯದಲ್ಲಿ ಆಂಜನೇಯನ 2ನೇ ಅಂಬೇಡ್ಕರ್ ಅಂತ ಕರೀತಾರೆ, ಸಿದ್ದರಾಮಯ್ಯನ ಅಂಬೇಡ್ಕರ್ ಅಂತ ಕರೀತಾರೆ. ಯಾಕೆಂದರೆ ಸಾಮಾಜಿಕ ಪರವಾಗಿ ನ್ಯಾಯಪರವಾಗಿ ಕೆಲಸ ಮಾಡುವಂಥವ್ರು ಯಾರೇ ಇರಲಿ ಅವ್ರನ್ನ ಅಂಬೇಡ್ಕರ್ ಅಂತ ಕರೆದು ತಪ್ಪಲ್ಲ. ಹೋಲಿಕೆ ಮಾಡೋ ತಪ್ಪು, ಬಟ್ ಅವ್ರ ಕೆಲಸಗಳಿಗೆ ಆಧಾರವಾಗಿ ಕರಿಬೋದು. ಅದಕ್ಕೆ ನಿಮ್ಮಲ್ಲಿ ಒಂದು ವಿಶೇಷವಾದ ಮನವಿ, 28 ಚುನಾವಣೆಗೆ ಕಾಂಗ್ರೆಸ್ನವರಿಗೆ ನಮ್ಮ ಮಾದಿಗ ಸಮುದಾಯ ಮುಮ್ಮರೆಯಾಗೆಲ್ಲ ವೋಟ್ ಮಾಡಬೇಕು ಅಂದರೆ ಆಂಜನೇಯವರನ್ನು ಎಂಎಲ್ಸಿ ಮಾಡಲೇಬೇಕು. ಎಂಎಲ್ಸಿ ಮಾಡಿ ಮಂತ್ರಿ ಮಾಡಲೇಬೇಕು. ರಕ್ತ ಇದು ನೋಡಿ, ರಕ್ತ ಬ್ಲಡ್ ನನ್ನದೇ ಬ್ಲಡ್ ಇದು. ನಾನು ಪಟ್ಟಾಭಿಮಾನಿ ಎಚ್ ಆಂಜನೇಯ ಸಾಹೇಬರಿಗೆ. ನಾನು ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ. ನಾನು ಕೋಟಪ್ಪ ಕೆ ಅಂತೇಳಿ, ನಾನು ಚಿತ್ರದುರ್ಗ ಜಿಲ್ಲಾ SC ಘಟಕದ ಉಪಾಧ್ಯಕ್ಷ ಇದ್ದೀನಿ. ಹಾಗೆ ಚಿತ್ರದುರ್ಗ ಜಿಲ್ಲಾ ಹಾಸ್ಪಿಟಲ್ ARS ಕಮಿಟಿ ಮೆಂಬರ್ ಇದ್ದೀನಿ. ನಾನು ಹೊಳಲ್ಕೆರೆ ಕ್ಷೇತ್ರದ ಎಚ್ ಆಂಜನೇಯ ಸಾಹೇಬರ ಪಟ್ಟ ಶಿಷ್ಯ, ಪರಮ ಶಿಷ್ಯ ಅಂತ ಹೇಳಿದ್ರು ತಪ್ಪಾಗದು. ಆಂಜನೇಯನವರಿಗೆ MLC ಸ್ಥಾನ ಹಾಗೂ ಮಂತ್ರಿ ಮಾಡಲು ನನ್ನದೊಂದು ಮನವಿ ಇದೆ, ವಿಶೇಷವಾದ ಮನವಿ ಇದೆ. ಆ ವಿಶೇಷ ಏನಂತೇಳಿ ನಿಮಗೆ ಲಾಸ್ಟ್ ನಾನು ಹೇಳ್ತೀನಿ ಮತ್ತು ತೋರಿಸ್ತೀನಿ. ನನ್ನದೊಂದು ವಿಶೇಷ ಮನವಿ ಏನಂತ ಹೇಳಿದರೆ, ಇಡೀ ರಾಜ್ಯದಲ್ಲೇ ಮಾದಿಗ ಸಮುದಾಯವನ್ನು ಸಂಘಟನೆ ಮಾಡುವಂಥ ಶಕ್ತಿ ಯಾರಿಗಿದ್ರೆ ಅದು ಆಂಜನೇಯರಿಗೆ ಮಾತ್ರ. ಇದರ ನಮ್ಮ ಮಾದಿಗ ಸಮುದಾಯದಲ್ಲಿ ಬೇರೆ ಬೇರೆ ಲೀಡರ್ಗಳು ಇದರಿಲ್ಲ ಅಂತ ಹೇಳ್ತಿಲ್ಲ. ಆದರೆ ಆಂಜನೇಯ ಯಾವುದಾದ್ರೂ ಒಂದು ಜಿಲ್ಲೆಗೆ ಹೋಗಿ ಸೇರ್ಕೊಂತಾರೆ, ಬರ್ತಿದ್ದಾರೆ ಅಂತ ಹೇಳಿದ್ರೆ 100 ಜನ ಸೇರುವಂಥ ಶಕ್ತಿ ಏನಾರು ಇದ್ದರೆ ಅದು ಮಾದಿಗ ಸಮುದಾಯ. ಅವರನ್ನು ಇಂದಿನ ಚುನಾವಣೆಯಲ್ಲಿ 2023 ಚುನಾವಣೆಯಲ್ಲಿ ಪ್ಯಾಕೇಜ್ ಮಾಡಿ ಸೋಲಿಸಿದರು.
ಆಂಜನೇಯ ಗೆದ್ದರೆ ಜಿಲ್ಲಾ ಮಂತ್ರಿ ಆಗ್ತಾನೆ ಅಂತೇಳಿ ಕೆಲವರು ಕಾಲು ಹೇಳಿದ್ರು, ಆಂಜನೇಯ ಗೆದ್ದರೆ DCM ಆಗ್ತಾನೆ ಅಂತೇಳಿ ಸ್ಟೇಟ್ ಅವ್ರು ಕಾಲು ಹೇಳಿದ್ರು. ಹೀಗಾಗಿ ಅಲ್ಲಿ ಎಲ್ಲ ಸೇರಿಬಿಟ್ಟು ಪ್ಯಾಕೇಜ್ ಮಾಡಿ ಸೋಲ್ಸಿದ್ರು. ಸರಿ, ಚುನಾವಣೆಲ್ಲ ಸೋತಿದ್ವಿ, ಸೋಲು ಗೆಲುವು ಅದು ನೆಕ್ಸ್ಟ್ ಅದು ಇದಿದೆ ಚುನಾವಣೆಯಲ್ಲಿ. ಆದರೆ 2028ರ ಚುನಾವಣೆಗೆ ಕಾಂಗ್ರೆಸ್ನವರು ಮಾದಿಗ ಸಮುದಾಯದ ಮತಗಳನ್ನೇನಾದರೂ ಮತ್ತೆ ಕೇಳಬೇಕು, ಕ್ರೋಢೀಕರಿಸಬೇಕು, ಮಾದಿಗ ಸಮುದಾಯದ ಓಟ್ ಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಅಂತೇಳಿದರೆ ಈಗೇನು 5 MLC ಡೈರೆಕ್ಟ್ ನಾಮಿನೇಟೆಡ್ ಏನಿದ್ದಾವೋ, ಸರ್ಕಾರ ಮಾಡುವಂಥ ನಾಮಿನೇಟೆಡ್ ಏನಿದ್ದಾವೋ ಅದರಲ್ಲಿ ಆಂಜನೇಯರೊಬ್ಬರನ್ನ MLC ಮಾಡಿ ಮಂತ್ರಿ ಮಾಡದೆ ಹೋದರೆ 23ರ ಹಿಂದಿನ ಚುನಾವಣೆಯಲ್ಲಿ 18ರ ಚುನಾವಣೆಯಲ್ಲಿ ನಮ್ಮ ಸಮುದಾಯದ ಹಿರಿಯಣ್ಣರಾದಂಥ ಇನ್ನೊಂದು ಸಮುದಾಯ, ಸೋದರ ಸಮುದಾಯ ಕಾಂಗ್ರೆಸ್ಸನ್ನು ಕೈಬಿಟ್ಟಿತ್ತು. ನಮಗೆಲ್ಲರಿಗೂ ಗೊತ್ತಿದೆ ಕಾಂಗ್ರೆಸ್ಸನ್ನು ಕೈಬಿಟ್ಟಿದ್ದು. ನಮಗಿಂತ ಹಿರಿಯಣ್ಣ ನಮ್ಮ ಸೋದರ ಸಮಾಜ ಅದನ್ನು ಕಾಂಗ್ರೆಸ್ಸನ್ನು ಕೈಬಿಟ್ಟಿತ್ತು. BJPಗೆ ಅವರು ಕೈ ಜೋಡಿಸಲು 104 ಸೀಟ್ ಬಂತು. ಮುಂದಿನ ಚುನಾವಣೆ 28ರ ಚುನಾವಣೆಯಲ್ಲಿ ಮಾದಿಗ ಸಮುದಾಯ ಕಾಂಗ್ರೆಸ್ಸನ್ನು ಕೈ ಬಿಟ್ಟರೆ ಅಧಪತನಕ್ಕೆ ಹೋಗೋದಂತೂ ಸತ್ಯ. ಯಾಕಂದ್ರೆ ನಾವು ರಾಜ್ಯದಲ್ಲಿ 50 ಲಕ್ಷ ಜನ ಇದ್ದೀವಿ, ನಾವು ಮಾದಿಗರು 50 ಲಕ್ಷ ಜನ ಇರೋದ್ರಿಂದ ನಮಗೂ ಒಂದು 30-40 ಬೇಡ 50 ಸೀಟನ್ನು ಗೆಲ್ಲಿಸುವಂಥ ಒಂದು ಶಕ್ತಿ ಆವ ಕ್ಷೇತ್ರದಲ್ಲಿದೆ. ಒಂದೊಂದು ಕ್ಷೇತ್ರದಲ್ಲಿ ಕನಿಷ್ಠ 30-40 ಸಾವಿರ ಓಟಿದ್ವಿ ನಾವು ಇಡೀ ರಾಜ್ಯದಲ್ಲಿ. ಹಾಗಾಗಿ ನಮ್ಮ ಸಮಾಜದ ಮುಂಚೂಣಿ ನಾಯಕರಾದಪ್ಪ ಅಂತ ಕೇಳಿದರೆ ಅದು ಆಂಜನೇಯರೇ. ಆಂಜನೇಯರನ್ನ ಕ್ಯಾಬಿನೆಟ್ಗೆ ಕರ್ಕೊಂಡ್ರೆ ಸಮಸ್ಯೆ ಆಗುತ್ತೆ ಅಂತ ಕೆಲವರು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಅವ್ರನ್ನ ತುಳಿತಾ ಹೋಗ್ತಿದ್ರೆ, ತುಳಿದ್ರೆ ಇದು ಆಂಜನೇಯರಿಗೆ ಸಮಸ್ಯೆ ಅಲ್ಲ, ನಮ್ಮ ಸಮುದಾಯಕ್ಕೆ ಸಮಸ್ಯೆ. ಹಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತಾ ಬರುತ್ತೆ. ಅದಕ್ಕೆ ಹಾಗಾಗಬಾರ್ದು. ನಾನು ಹೈಕಮಾಂಡಲ್ಲಿ ಮನವಿ ಮಾಡ್ಕೊಳ್ಳೋದೇನಂತಂದರೆ ಆಂಜನೇಯವರನ್ನು MLC ಮಾಡ್ಕೊಂಡ್ಬಿಟ್ಟು ಮಂತ್ರಿ ಮಾಡಿದರೆ ಮುಂದಿನ 28ರ ಚುನಾವಣೆಯಲ್ಲಿ ಇಡೀ ರಾಜ್ಯವನ್ನು ಸುತ್ತಿ ಮಾದಿಗರ ಓಟುಗಳನ್ನು ಬೇರೆ ಪಕ್ಷದತ್ತ ಹೂವಾಲಿಲ್ದಂಗೆ ಅವರು ಕ್ರೋಢೀಕರಿಸಿಕೊಂಡು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ತರುವಲ್ಲಿ ಯಶಸ್ವಿಯಾಗುತ್ತೆ. ಬರದೇ ಹೋದರೆ ಆಂಜನೇಯವ್ರು ಮಂತ್ರಿ ಮಾಡದೆ ಹೋದರೆ ಮುಂದಿನ ಹೋರಾಟ ಭಾಳ ವ್ಯತಿರಿಕ್ತವಾಗಿರುತ್ತೆ. ಅದಕ್ಕೆ ನನ್ನ ವಿಶೇಷವಾದ ಒಂದು ಮನವೇನೆಂದರೆ ಹೈಕಮಾಂಡ್ ಮಲ್ಲಿಕಾರ್ಜುನ್ ಸರ್ ಇದ್ದಾರೆ, AICC ಅಧ್ಯಕ್ಷರಿಗೆ ನನ್ನ ಸ್ವಂತ ರಕ್ತದಲ್ಲಿ ಬರೆದಿರುವಂಥ ನನ್ನ ರಕ್ತದಲ್ಲಿ ನಾನು B ಪಾಸಿಟಿವ್, ಯಾರಿಗಾರ ನಾಳೆ ಕ್ವಶನ್ ಮಾಡ್ಬೋದು ಯಾವುದೋ ಬ್ಲಡ್ ತಂದು ಬರುತ್ತೇನೆ ಅಂತೇಳಿ. ಆ ಬ್ಲಡ್ ಹಂಗೆ ಸ್ಟಾಕ್ ಇರುತ್ತೆ, ಈ ಬ್ಲಡ್ಡನ್ನು ಬೇಕಾದ್ರೆ ಸ್ಟಾಕ್ ಮಾಡ್ಕೊಂಡ್ಬಿಟ್ಟು ಅವ್ರು ಟೆಸ್ಟ್ ಮಾಡಿಸಿದ್ರೆ B ಪಾಸಿಟಿವ್ ಬ್ಲಡ್ಡೇ ಬರಬೇಕು. ನಾನು ಪಟ್ಟ ಆಂಜನೇಯ ಸಾಹೇಬ್ರ ಅಭಿಮಾನಿ. ನನ್ನ ಸ್ವಂತ ರಕ್ತದಲ್ಲಿ ಆಂಜನೇಯ ಸಾಹೇಬ್ರಿಗೋಸ್ಕರ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಸರ್ ಅವರಿಗೆ, ಹೈಕಮಾಂಡ್ ಅವರಿಗೆ, ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಿಗೆ ಈ ಒಂದು ನಿಮ್ಮ ಮೂಲಕ ಈ ಒಂದು ರಕ್ತದಲ್ಲಿ ಪತ್ರವನ್ನು ಬರೆಯುವುದರ ಮೂಲಕ ನಾನು ಮನವಿಯನ್ನು ಮಾಡ್ಕೊಳ್ತೀನಿ. ದಯವಿಟ್ಟು ಇವೆಲ್ಲರೂ ಸಹಕರಿಸಿ ಈ ಒಂದು ಮೆಸೇಜನ್ನು ಹೈಕಮಾಂಡ್ ಅವರಿಗೆ ಹೋಗೋವರೆಗೂ ತಲುಪಿಸುವಂಥ ಕೆಲಸ ನೀವು ಮಾಡಬೇಕಂತ ತಿಳ್ಕೊಂಡು